ಮೂಡ ವಾಲ್ಮೀಕಿ ಆಯ್ತು, ಇದೀಗ ಕೋವಿಡ್ ಹಗರಣದ ಫೈಟ್. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಕೋವಿಡ್ ಹಗರಣದ ರಿಪೋರ್ಟ್. ನೋಡಿ, ಮೂಡ ಆಯ್ತು, ವಾಲ್ಮೀಕಿ ಆಯ್ತು, ಈಗ ಕೋವಿಡ್ ಹಗರಣದ ಫೈಟ್ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಕೋವಿಡ್ ಹಗರಣದ ರಿಪೋರ್ಟ್. ಮೈತ್ರಿ ನಾಯಕರ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಕೊರೋನಾ ಅಸ್ತ್ರ. ಕೋಟಿ ಕೋಟಿ ಲೂಟಿ ಕಂಡು ತನಿಖಾ ಆಯೋಗವೇ ಶಾಕ್ ಆಗಿದೆ. ನ್ಯಾಯಮೂರ್ತಿ ಮೈಕೆಲ್ ಕುನ್ಹಾ ನೇತೃತ್ವದ ಆಯೋಗದಿಂದ ವರದಿ ಸಲ್ಲಿಕೆ. ಕೋವಿಡ್ ಪರಿಕರ ಖರೀದಿಯಲ್ಲಿ ನಡೆದಿರುವ ಅಕ್ರಮ ಸಾಬೀತು. ಮೈತ್ರಿ ವಿರುದ್ಧ ಈಗ ತನಿಖಾಸ್ತ್ರ ಪ್ರಯೋಗ ಮಾಡಿರೋದು. ಬಿಜೆಪಿ ನಾಯಕರಿಗೆ ಇದು ಸಂಕಷ್ಟ ತಂದೊಡ್ಡುತ್ತಾ? ಹಾಗಾದ್ರೆ ನೋಡಿ, ಒಂದು ಕಡೆ ರಾಜ್ಯಾದ್ಯಂತ ಬರೀ ಹಗರಣದ ಸದ್ದೇ ಹೆಚ್ಚಾಗಿ ಸುದ್ದಿ ಮಾಡ್ತಾ ಇರೋದು. ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಂಟಕ ತಂದೊಡ್ಡಿರೋದು. ಹೈಕೋರ್ಟ್ ಅಂಗಳದಲ್ಲಿದೆ, ವಿಚಾರಣೆಯ ಮೇಲೆ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ. ಅದೆಲ್ಲದರ ನಡುವೆ ಈಗ ಕೋವಿಡ್ ಹಗರಣದ ಫೈಟ್ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರಿಬ್ರು ಕೂಡ, ಬನ್ನಿ ನೋಡೋಣ. ನನಗೆ ಕುನ್ನವ್ರ ರಿಪೋರ್ಟು ಗೊತ್ತಿಲ್ಲ, ಸುಧಾಕರ್ ಮಾತು ನನಗೆ ಗೊತ್ತಿಲ್ಲ, ನನಗಿನ್ನ ಏನು ವಿಚಾರ ಗೊತ್ತಿಲ್ಲ. ನಾನು ಮಾಹಿತಿ ಏನಾದ್ರು ಬಂದ ಮೇಲೆ ನಮ್ಮ ಸರ್ಕಾರದಿಂದ ವಕ್ತಾರರಿದ್ದಾರೆ, ಅವ್ರು ಮಾತಾಡ್ತಾರೆ. ನನಗೆ ಹೆಚ್ಚಿಗೆ ಬಂದಾಗ ಬೇಕಾದ್ರೆ ನಾನು ಆ ವಿಚಾರನ ಇಲ್ಲ, ನನ್ಗೆ ಗೊತ್ತಿಲ್ಲ. ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಮಧ್ಯಂತರ ವರದಿ ತಗೊಳ್ಳಿ, ಏನಾದ್ರು ಕ್ರಮ ತಗೊಳ್ಳಿ, ಏನಾದ್ರು ತನಿಖೆ ಮಾಡಿ. ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗ್ಲೇಬೇಕಲ್ವ, ಇಲ್ಲಾಂದ್ರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನ ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವಾದ್ರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನ ಏನು